ವಿದ್ಯಾರ್ಥಿಗಳ ಸಾವು ಎಷ್ಟರ ಮಟ್ಟಿಗೆ ಅವರು ಸತ್ರು ಏನು ಎತ್ತ ಎಷ್ಟರ ಮಟ್ಟಿಗೆ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರು. ಈಗ ಸೂತಕದ ಛಾಯೆಯಲ್ಲಿ ಮತ್ತೊಂದು ಸರಿ ಪರೀಕ್ಷೆ ಆಗ್ತಾ ಇದೆ. ದಿಸ್ ಈಸ್ ಶೇಮ್. ನಾಚಿಕೆ ಆಗಬೇಕು ನಿಜಕ್ಕೂ. 21ನೇ ತಾರೀಕು ದೇಶಾದ್ಯಂತ ನೀಟ್ UG ಮರುಪರೀಕ್ಷೆ. 8 ಜನ ವಿದ್ಯಾರ್ಥಿಗಳ ಸತ್ರು ಹೇಳಿ ಅವರ ಸಮಾಧಿಯ ಮೇಲೆ ಪರೀಕ್ಷೆ ನಡೀತಾ ಇದೆ. ನಾಚಿಕೆಗೇಡಿನ ಸಂಗತಿ. ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆ ತನಕ ಪರೀಕ್ಷೆ ಆಗುತ್ತೆ. ನಾಡಿದ್ದು 552 ನಗರಗಳಲ್ಲಿ ದೇಶಾದ್ಯಂತ ನಡೆಯುವಂಥ ಪರೀಕ್ಷೆ. ಇಡೀ ಜಗತ್ತಿನ ಗಮನ ಸೆಳೆದು ಬಿಡ್ತು ಈ ಬಾರಿ ನೀಟ್ ಪರೀಕ್ಷೆ. ಒಂದು ಪರೀಕ್ಷೆಯನ್ನು ನೀಟ ಮಾಡುವಂಥ ಯೋಗ್ಯತೆ ಇಲ್ಲ ನಮಗೆ ಅನ್ನೋದನ್ನು ಜಗಜ್ಜಾಹೀರು ಮಾಡಿಬಿಡ್ತು. ಸೇನೆಯನ್ನು ಬಳಸಿಕೊಳ್ಳಲಾಗುತ್ತೆ. ಎಂಥ ಕರ್ಮ ನೋಡಿ ಇದು. ಹೆಲಿಕಾಪ್ಟರ್ ಮುಖಾಂತರ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಜನಗಳ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಉಳಿಸಿಕೊಳ್ಬೇಕಾದಂಥವರು ನಂಬಿಕೆಯನ್ನು ಸಾಯಿಸಿಬಿಟ್ರು. ಅದಕ್ಕೆ CRPF ಭದ್ರತೆ, ಅದರಲ್ಲಿ ಬಂಡಲ್ ರವಾನೆ. ಎಂಥ ನಾಚಿಗೇಡಿನ ಸಂಗತಿ ರೀ ಇದು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೀಟಿನ ಕಥಾನಕ ಅದರ ಮುಂದುವರೆದ ಭಾಗ ಇದು, ಏನಂತೀರಿ? ಹೌದು ರಂಗನಾಥ್, ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಅದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥದ್ದು ಕೆಲವು ದಿವಸಗಳ ಬಳಿಕ ಬೆಳಕಿಗೆ ಬಂದಿತ್ತು. ನಂತರ ಆ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಯಿತು. ಮರುಪರೀಕ್ಷೆಗೆ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಭಾನುವಾರ ಮರುಪರೀಕ್ಷೆ ನಡೀತಾ ಇದೆ 21ನೇ ತಾರೀಕು. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ NTA ಮಾಡ್ಕೊಂಡಿರುವಂತಹದ್ದು. ಇದಕ್ಕೆ ಸೇನೆಯ ನೆರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ರೆಡಿ ಆಗುವಂತದ್ದು ಅಹಮದಾಬಾದ್ ಮತ್ತೆ ಹೈದರಾಬಾದ್, ಈ 2 ನಗರಗಳಲ್ಲಿ ಪ್ರಶ್ನೆ ಪತ್ರಿಕೆ ರೆಡಿ ಆಗುತ್ತೆ. ಹೀಗಾಗಿ ಇಡೀ ದೇಶದ ಬೇರೆ ಬೇರೆ ನಗರಗಳಿಗೆ ಸಾಗಿಸಬೇಕು ಅಂತಂದ್ರೆ ಸೇನೆಯ ಹೆಲಿಕಾಪ್ಟರ್ ಹಾಗೂ ವಿಮಾನಗಳನ್ನ ಕೂಡ ಬಳಸಿಕೊಳ್ಳಲಾಗಿದೆ. ಈಗ ಆಯಾ ಜಿಲ್ಲಾ ಕೇಂದ್ರಗಳಿಗೆ ಆಗಿರಬಹುದು, ಆಯಾ ನಗರಗಳಿಗೆ ಈಗಾಗಲೇ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸೇರಿರುವಂತಹದ್ದು. ಅದು ಕೂಡ CRPF ಮತ್ತು CISF ಭದ್ರತೆಯ ಮೂಲಕ ಪ್ರಶ್ನೆ ಪತ್ರಿಕೆಗಳ ರವಾನೆ ಆಗಿದೆ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಿ ಇಡಲಾಗಿದೆ ಅಲ್ಲಿಯೂ ಕೂಡ CRPF ಮತ್ತೆ CISF ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಮತ್ತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ಯಾರ್ಯಾರು ಪ್ರಶ್ನೆ ಪತ್ರಿಕೆ ತಯಾರಿಸೋದಕ್ಕೆ ಪ್ರೊಫೆಸರ್ಗಳು ಹೋಗಿರ್ತಾರೆ, ಅವರ ಸಂಪೂರ್ಣವಾದ ಮೊಬೈಲ್ಗಳನ್ನ ಹೊರಗಿಟ್ಟು ಹೋಗಿರಬೇಕಾಗತ್ತೆ. ಮತ್ತೆ ಅವರು ಪ್ರಶ್ನೆ ಪತ್ರಿಕೆ ತಯಾರಿಸುವವರೆಗೂ ಕೂಡ, ಪ್ರಶ್ನೆ ಪತ್ರಿಕೆ ಆಗುವ ಏನು ಎಕ್ಸಾಮ್ ಬರೆಯುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅವರು ಮೊಬೈಲ್ ಅನ್ನ ಬಳಸೋ ಹಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಈಗ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಕೂಡ ಸಾಕಷ್ಟು ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಯೋಮೆಟ್ರಿಕ್ ಮೂಲಕ ಪರೀಕ್ಷಾ ಏನು ಇದಕ್ಕೆ ಎಂಟ್ರಿಯನ್ನ ಕೊಡಬೇಕಾಗತ್ತೆ. ನಕಲಿ ಅಭ್ಯರ್ಥಿಗಳನ್ನು ತಡೆಯೋದಕ್ಕೋಸ್ಕರನೇ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೆ ಈಗ ಮರುಪರೀಕ್ಷೆ ಏನಾಗ್ತಿದೆ, 15 ನಿಮಿಷ ಗ್ರೇಸ್ ಸಮಯವನ್ನು ಕೂಡ ಕೊಡಲಾಗಿದೆ. ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಸಾಮಾನ್ಯವಾಗಿ 5 ಗಂಟೆಗೆ ಪರೀಕ್ಷೆ ಮುಗಿತಾ ಇತ್ತು. ಆದರೆ ಈಗ 15 ನಿಮಿಷ ಅಂದ್ರೆ 5 ಗಂಟೆ 15 ನಿಮಿಷಕ್ಕೆ ಪರೀಕ್ಷೆ ಮುಗಿಯುವಂತಹದ್ದು. ಇಡೀ ದೇಶಾದ್ಯಂತ ಅತ್ಯಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಈ ಮರುಪರೀಕ್ಷೆಯನ್ನ ಘೋಷಣೆ ಮಾಡಿದಾಗಿನಿಂದ ದೇಶಾದ್ಯಂತ 11 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರುವಂತಹದ್ದು. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಭಯದ ವಾತಾವರಣ, ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಮತ್ತೆ ಮರುಪರೀಕ್ಷೆಯನ್ನ ಬರೆದಂತ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿಯ ಧೈರ್ಯವನ್ನ ಕೊಡುತ್ತೆ, ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಿಲ್ಲ ಅನ್ನುವಂತಹ ಗ್ಯಾರಂಟಿ ಏನು ಅನ್ನುವಂತಹ ಪ್ರಶ್ನೆಯನ್ನ ಈಗ ವಿದ್ಯಾರ್ಥಿಗಳು ಎತ್ತಾ ಇದ್ದಾರೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ದೇಶಾದ್ಯಂತ ಇದನ್ನ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇವೆ. ಹರೀಶ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲ ಮಾಹಿತಿಗೆ